ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಕಾರ್ತಿಕ್. ಜಮೀರ್ ಖಾತೆಯಲ್ಲಿ ಲಂಚದ ಹಮ್ಮೀರರದ್ದೇ ಆಟ. ಕಾಂಗ್ರೆಸ್ ಶಾಸಕರು ಕಂಗಾಲು. ಕೈ ಕೆಳಗೆ ಲಂಚ ಮಾಮೂಲು. ಲಂಚ ಕೊಟ್ರೆ ಮಾತ್ರ ಸರ್ಕಾರಿ ಮನೆ. ಉಚಿತ ಖಚಿತ ನಿಶ್ಚಿತ. ಸರ್ಕಾರವನ್ನೇ ನಡುಗಿಸಿದ ಆಡಿಯೋ ಸೀಕ್ರೆಟ್. ಇದೇ ಈ ಹೊತ್ತಿನ ವಿಶೇಷ ಹೋಮ್ ಗೋಲ್ಮಾಲ್. ರಾಜ್ಯದಲ್ಲಿ ಸಿಡಿದಿರೋ ಆಡಿಯೋ ಬಾಂಬ್ಗೆ ಸರ್ಕಾರವೇ ಶೇಕ್ ಆಗ್ತಿದೆ. ಶಾಸಕ BR ಪಾಟೀಲ್ ಮತ್ತು ಸಚಿವ ಜಮೀರ್ ಅಹ್ಮದ್ PA ಸರಫರಾಜ್ ಖಾನ್ ಅವರದ್ದು ಅಂತ ಹೇಳಲಾಗ್ತಿರೋ ಈ ಆಡಿಯೋ ರಾಜ್ಯ ಸರ್ಕಾರಕ್ಕೆ ಭಾರಿ ಮುಜುಗರ ಉಂಟು ಮಾಡ್ತಿದೆ. ಕಾಂಗ್ರೆಸ್ ಶಾಸಕರೇ ಭ್ರಷ್ಟಾಚಾರದ ಬಾಂಬ್ ಸಿಡಿಸಿದ್ದಾರೆ. ಆಡಳಿತ ಪಕ್ಷದ ಶಾಸಕರೇ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿರುವುದು ವಿಪಕ್ಷಗಳಿಗೆ ಆಹಾರವಾಗಿದೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. टोटल जो है 950 हाउसेस। हाँ ये सर मैं आपको अभी हाफ एन आवर में ये पैसा दे के लाए मैं अभी चेक करके बोलता हूँ सर। आप चेक करते सर। मैं मुंह खोले तो सरकार हिलेगा. ಈ ಒಂದು ಆಡಿಯೋ, ಈ ಒಂದೇ ಒಂದು ಆಡಿಯೋ, ಇದೊಂದೇ ಒಂದು ಆಡಿಯೋ ಕಾಂಗ್ರೆಸ್ ಶಾಸಕರು ಸಚಿವರ ಆಪ್ತ ಕಾರ್ಯದರ್ಶಿಯ ನಡುವೆ ನಡೆದಿದ್ದು ಎನ್ನಲಾದ ಇದೊಂದೇ ಒಂದು ಆಡಿಯೋ ರಾಜ್ಯದಲ್ಲಿ ದೊಡ್ಡ ಸ್ಫೋಟಕ್ಕೆ ಕಾರಣವಾಗಿದೆ. ನಾನು ಬಾಯಿ ಬಿಟ್ರೆ ಸರ್ಕಾರವೇ ಅಲುಗಾಡಿ ಹೋಗುತ್ತೆ ಅಂತ ಶಾಸಕರು ಹೇಳಿರೋ ಮಾತು ರಾಜ್ಯ ಸರ್ಕಾರದಲ್ಲಿ ನಡೀತಿರೋ ಲಂಚಾವತಾರಕ್ಕೆ ಸಾಕ್ಷಿಯಾಗಿದೆ. ಶಾಸಕರ ಪತ್ರಕ್ಕೂ ಅಧಿಕಾರಿಗಳು ಬೆಲೆ ಕೊಡ್ತಿಲ್ಲ. ಕೈ ಬಿಸಿ ಮಾಡಿದ್ರೆ ಯಾರಿಗೆ ಬೇಕಾದ್ರೂ ಬೇಕಾದ ಕೆಲಸ ಆಗುತ್ತೆ ಅಂತ ಶಾಸಕರೇ ಆರೋಪ ಮಾಡಿರೋದ್ರಿಂದ ರಾಜ್ಯ ಸರ್ಕಾರ ಗಡಗಡ ಅಂತ ಅಲುಗಾಡಿ ಹೋಗಿದೆ. ಅದರಲ್ಲೂ ಬಡವರಿಗೆ ಸೂರು ಒದಗಿಸುವ ವಸತಿ ಖಾತೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನೋ ವಿಚಾರ ರಾಜ್ಯ ಸರ್ಕಾರಕ್ಕೆ ಕಪ್ಪು ಚುಕ್ಕಿಯಾಗಿದೆ. टोटल जो है 950 हाउसेस। हाँ ये सर मैं आपको अभी हाफ एन आवर में ये पैसा दे के लाए मैं अभी चेक करके बोलता हूँ सर। आप चेक करते सर। मैं मुंह खोले तो सरकार हिलेगा. ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಿಕ್ಕಿದೆ ಸಾಕ್ಷಿ. ವಸತಿ ಇಲಾಖೆ ಅಧಿಕಾರಿಗಳ ಲಂಚಾವತಾರ ಬಟಾ ಬಯಲು. ಇಷ್ಟಕ್ಕೂ ಭೋಜರಾಜ್ ರಾಮಚಂದ್ರಪ್ಪ ಪಾಟೀಲ್ ಅಥವಾ BR ಪಾಟೀಲ್ ಮತ್ತು ಸರ್ಫರಾಜ್ ಖಾನ್ ನಡುವೆ ನಡೆದಿರೋ ಸಂಭಾಷಣೆಯ ಆಡಿಯೋ ಅಂತ ಹೇಳಲಾಗ್ತಿರೋ ಆಡಿಯೋ ರೆಕಾರ್ಡ್ನಲ್ಲಿ ಶಾಸಕರು ಏನು ದಂಧೆ ನಡೀತಾ ಇದೆ ಅಂತ ನೇರವಾಗಿಯೇ ಪ್ರಶ್ನಿಸಿದ್ದಾರೆ. ಅಲ್ಲದೆ ಶಾಸಕರು ಕೊಟ್ಟಿರೋ ಪತ್ರಕ್ಕೂ ಬೆಲೆ ಕೊಟ್ಟಿಲ್ಲ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರೊಬ್ಬರು ನನ್ನ ಪತ್ರದ ಜೊತೆಗೆ ಲಂಚ ಕೊಟ್ಟು ಮನೆಗಳನ್ನ ಮಂಜೂರು ಮಾಡಿಸಿಕೊಂಡು ಬಂದಿದ್ದಾರೆ. ಹಾಗಿದ್ರೆ ಶಾಸಕರ ಪತ್ರಕ್ಕೆ ಬೆಲೆಯೇ ಇಲ್ವಾ ಅಂತ ಶಾಸಕರು ಪ್ರಶ್ನಿಸಿದ್ದಾರೆ. ಇಷ್ಟಕ್ಕೂ ಇಬ್ಬರಿಗೆ ಸೇರಿದ್ದು ಅಂತ ಹೇಳ್ತಿರೋ ಆಡಿಯೋದಲ್ಲಿ ಏನು ಮಾತನಾಡಿದ್ದಾರೆ ಅಂತ ನೀವೇ ಕೇಳಿಸಿಕೊಂಡು ಬಿಡಿ. हेलो जी सरफराज, हाँ साहब। हाँ साहब। आप गलत मत समझो, ताज्जुब की बात है. हाँ राजीव गांधी हाउसिंग कारपोरेशन में जो लोग जाके पैसा देते हैं उनको घर मिला है. सब तो ये हम लास्ट टाइम MLA आप लोग- बोले थे। सुनिए साहब, सुनिए, एक रिक्वेस्ट है ये हो रहा है क्या, धंधा हो रहा है क्या? साहब, राजीव अगर गांधी ऐसा है तो साहब आप ऐसा है तो दीजिए। मैं लास्ट टाइम आपको बताया और नहीं, नहीं, एक्शन विल टेक एक्शन सर इमीडिएटली. वी हैव नॉट डन लाइक दैट सर. आई मीन इफ दे हैव डन लाइक दैट वी विल सेंड देम बिहाइंड बार सर. भाई मैं बोल रहा हूं, सर, क्योंकि मैं सर, अपने सर, सरकार जो भी को सर, ऊपर नहीं सर मैं इल्जाम कैसे लगाता हूँ? नहीं मेरा सर। में जो तजुर्बा आया है, नहीं सर, जो बिल्कुल पैसा सर। दिए उसको घर मिला है. नहीं सर, ऐसा हो ही नहीं सकता सर, क्योंकि घर ही नहीं है तो देंगे कहां से सर? अब कितने घर दिए अब? सब हम लोगों को लास्ट ईयर में जो सर कुछ 10 या 12,000 घर जब लास्ट टाइम दिए थे सर, जो एमएलए से मिनिस्टर साहब ने जो रिक्वेस्ट किया, दिस वाज 2 years बैक व्हेन द न्यू गवर्नमेंट केम इनटू पावर सर. नाउ वी हैव आस्क्ड फॉर अबाउट 43,000 हाउसेस जो लैप्स हो गए, हमको वापस दो बल्कि हम लोग पूछे हैं सर. मेरा सुनिए, किसी को बोला नहीं, जो मेरा लेटर भेजा था वो नहीं हुआ. वही लेटर ग्राम पंचायत के चेयरमैन मेरे पास से लेके गए,
वो पैसा दे के लेके आए घर मकान। कौन सा सर, अब कौन मैं सा हमारी दीजिए सर, इज्जत क्या रहेगा? सर वो दीजिए सर, कौन सा है? मैं किसी को नहीं बोला, बट आई विल टेक एक्शन सर, लेट मी नो सर। अब वो कैंसिल करके आप ही देंगे, ऐसा ऐसा किया है, आई विल हैंग दैट फेलो हु हैज डन इट सर, 100%। हैंग नहीं, एक आदमी नहीं, बहुत लोगों को हैंग करना पड़ता। आप दो ना, आप मुझे दो सर, एटलीस्ट विल सी व्हाट हैज हैपेंड सर। आप थोड़ा मुझे प्लीज दीजिए सर। ಲಂಚ ಕೊಟ್ಟಿರುವುದಕ್ಕೆ ಸಾಕ್ಷಿ ಎಲ್ಲಿಂದ ತರಲಿ ಎಂದು ಪ್ರಶ್ನೆ. ಸಚಿವರ ಆಪ್ತ ಸಹಾಯಕನಿಗೆ ನೇರ ಪ್ರಶ್ನೆ ಕೇಳಿದ ಶಾಸಕ. ಇದೇ ಆಡಿಯೋದಲ್ಲಿ ಶಾಸಕರು ಲಂಚ ಕೊಟ್ಟಿರುವುದಕ್ಕೆ ಸಾಕ್ಷಿ ಎಲ್ಲಿಂದ ತರಲಿ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ಲಂಚ ಕೊಟ್ಟವರು ಕೊಡ್ತಾರೆ, ತೆಗೆದುಕೊಂಡವರು ತೆಗೆದುಕೊಂಡು ಹೋಗ್ತಾರೆ, ನಾವು ಅದನ್ನ ನಿಲ್ಲಿಸೋಕೆ ಆಗುತ್ತಾ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ಲಂಚ ಕೊಟ್ಟಿದ್ದರಿಂದ ಯಾವ್ಯಾವ ಗ್ರಾಮಗಳಲ್ಲಿ ಎಷ್ಟೆಷ್ಟು ಮನೆಗಳನ್ನ ನೀಡಿದ್ದಾರೆ ಅನ್ನೋ ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ. ಅದರ ಬಗ್ಗೆಯೂ ತೋರಿಸ್ತೀವಿ ನೋಡಿ. पैसा खाने का देने का एविडेंस तो मिलता नहीं। पैसे जो लेके गया, जो दिया। नहीं सर, इसमें तो जरूर मिलेगा सर एविडेंस, मैं चेक करता हूँ, चेक करके बोलता हूँ सर मैं। मुन्नಳ್ಳಿ हाँ 200 मकान। तो सर ಹೊನ್ನಳ್ಳಿ मुन्नಳ್ಳಿ हाँ। दरगाह शिरूर 100 मकान। दरगाह शिरूर हाँ। 100 मकान। ओके। गंगापुर बी आर अम्बेडकर हाँ 200 मकान। ओके सर। कवलगा हाँ। बी आर कवलगा में अम्बेडकर। कितने सर? कवलगा में 200। माडाल में माडाल हाँ। ये 100। फिर 100। ओके सर। टोटल जो है 950। 950 houses। हाँ। ಭ್ರಷ್ಟಾಚಾರದ ಆರೋಪ ಆಶ್ಚರ್ಯ ತರಿಸಿದೆಯಾ ಎಂದ ಎಚ್ಡಿಕೆ. ರಾಜ್ಯ ಸರ್ಕಾರದ ವಿರುದ್ಧ ರಾಜಾಹುಲಿ, ದಳಪತಿ ಕಿಡಿಕಿಡಿ. ಬಿಆರ್ ಪಾಟೀಲ್ಗೆ ಸೇರಿದ್ದು ಅನ್ನೋ ಆಡಿಯೋ ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಈ ಕುರಿತು ರಾಜ್ಯದ ಇಬ್ಬರು ಮಾಜಿ ಸಿಎಂಗಳು ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ, ಭ್ರಷ್ಟಾಚಾರದ ಆರೋಪ ನಿಮಗೆ ಆಶ್ಚರ್ಯ ತರಿಸಿದೆಯಾ ಅಂತ ಮಾಧ್ಯಮ ಪ್ರತಿನಿಧಿಗಳನ್ನ ಪ್ರಶ್ನಿಸಿದ್ರು. ಮತ್ತೊಬ್ಬ ಮಾಜಿ ಸಿಎಂ ಬಿ.ಎಸ್. ಯಡಿಯೂರಪ್ಪ, ದುಡ್ಡು ಕೊಡದೇ ಇದ್ರೆ ರಾಜ್ಯದಲ್ಲಿ ಯಾವುದೇ ಕೆಲಸಗಳು ಆಗ್ತಿಲ್ಲ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಅದೇನು ಆಶ್ಚರ್ಯ ಅನ್ನೋದು ನಿಮಗೆ? ಬಿ.ಆರ್. ಪಾಟೀಲ್ ಮತ್ತೆ ಆಶ್ಚರ್ಯವ ನಿಮಗೆ ಅಂತ ಕೇಳ್ತೀನಿ. ಸರ್ಕಾರ ನಡೀತಾ ಇದೆ, ಅದರ ನಿರಂತರವಾಗಿ ನಡೀತಾ ಇದೆ. ಪರ್ಸೆಂಟೇಜ್ಗಳು, ಸೈಟ್ಗಳು ಕೊಡಬೇಕಾದ್ರೆ, ದುಡ್ಡು ಕೊಡಬೇಕಾದ್ರೆ ಎಲ್ಲ ರೀತಿಯಲ್ಲೂ ಪರ್ಸೆಂಟೇಜ್ ಎಲ್ಲ ಇಲಾಖೆಗೂ ನಡೀತದೆ. ಈಗ ಕೃಷ್ಣ ಬೈರೇಗೌಡರು ಇವತ್ತು ಏನು ಹೇಳವ್ರೆ? ಕೃಷ್ಣ ಬೈರೇಗೌಡರು ರೇಟನ್ನು ಫಿಕ್ಸ್ ಮಾಡಿದಿರಿ ಅಂತ ಕೇಳ್ತಾರೆ. ಅವರಿಗೆ ಗೊತ್ತಿದೆ, ಮಂತ್ರಿಗಳಿಗೆ, ಆ ಇಲಾಖೆ ಮಂತ್ರಿಗಳಿಗೆ, ಆ ಮಂತ್ರಿಗಳ ಇಲಾಖೆಗಳ ಕೆಲಸ ಹೇಗೆ ನಡೀತಿ ಅನ್ನೋದು ಅವರಿಗೆ ಗೊತ್ತಿದೆ. ಈಗ ಬಿ.ಆರ್. ಪಾಟೀಲ್ ಅಂತ ರಾಜಕೀಯದ ಮುಖ್ಯಮಂತ್ರಿಗಳ ಏನದು ಅದೇನಾಗಿರೋದವರು ಅಲ್ಲ, ಯೋಜನಾ ಆಯೋಗದ ಅಧ್ಯಕ್ಷ ಅವರೇ ಇವತ್ತು ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟವರಿಗೆ ಇವತ್ತು ದುಡ್ಡು ರಿಲೀಸ್ ಆಗುತ್ತೆ ಅಂತಕ್ಕಂಥದ್ದು ಹೇಳಿದ್ದಾರೆ. ನಾನು ಹೇಳ್ತಿರೋದಲ್ಲ, ವಿರೋಧ ಪಕ್ಷ ಹೇಳ್ತಿರೋದಲ್ಲ. ಇದು ಈ ರೀತಿ ಸ್ವೇಚ್ಛಾಚಾರವಾಗಿ ದುಡ್ಡನ್ನು ಮಾಡ್ಕೊಂಡ್ರೆ ಚುನಾವಣೆ ಹೆಂಗೆ ಬೇಕಾದ್ರೂ ನಡೆಸ್ಬೋದು ಅನ್ನೋದು ಇವರೆಲ್ಲರಲ್ಲಿ ಇರ್ತಕ್ಕಂಥ ಒಂದು ವಾತಾವರಣ. ಬಿ.ಆರ್. ಪಾಟೀಲ್ ಹೇಳುವಂಥದ್ದು 100ಕ್ಕೆ 100 ಸತ್ಯ. ನಾನು ಅದನ್ನೇ ಈಗ ನಿಮ್ಗೆ ಹೇಳಿದ್ದು, ಹಣ ಕೊಡದೆ, ದುಡ್ಡು ಕೊಡದೆ ಯಾವುದೇ ಕೆಲಸ ಆಗೋದಿಲ್ಲ ಅನ್ನೋಂಥದ್ದು ಸಾಬೀತಾಗಿದೆ. ಬಡವರ ಮನೆ ಬೇಕು ಅಂದರೂ ಸಹ ದುಡ್ಡು ಕೊಟ್ಟೆ ಮನೆ ತಗೊಳ್ಳುವಂಥ ದುಸ್ಥಿತಿ ಬಂದಿದೆ. ನಾನು ಹೇಳ್ತಾ ಇಲ್ಲ, ಸ್ವತಃ ಬಿ.ಆರ್. ಪಾಟೀಲ್ ಹೇಳಿದ್ದಾರೆ ಅಂದಮೇಲೆ ಇದನ್ನಾದರೂ ಈಗಲಾದರೂ ಸರ್ಕಾರ ಒಪ್ಕೊಂಡು ತಪ್ಪನ್ನು ಸರಿಪಡಿಸ್ಕೊಂಡು ಬಡವರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಮಾಡಬೇಕು ಅಂತ ಹೇಳ್ತಾ ಶಾಸಕರು ಸಾಕ್ಷಿ ಕೊಟ್ರೆ ಕ್ರಮ ಎಂದ ಸಚಿವ ಪರಮೇಶ್ವರ್. ಯಾವ ಹಂತದಲ್ಲಿ ಭ್ರಷ್ಟಾಚಾರ ಎಂದು ಮಾಹಿತಿ ಕೊಡಲಿ? ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಕುರಿತು ಪ್ರತಿಕ್ರಿಯೆ ನೀಡಿದ್ದಾರೆ. ಬಿ.ಆರ್. ಪಾಟೀಲ್ ಯಾವ ಅರ್ಥದಲ್ಲಿ ಮಾತನಾಡಿದ್ದಾರೆ ಅಂತ ಗೊತ್ತಿಲ್ಲ. ನಿರ್ದಿಷ್ಟ ವ್ಯಕ್ತಿ ಲಂಚ ಕೇಳಿದ್ದಾನೆ ಅಂತ ಹೇಳಿಲ್ಲ. ಸಂಬಂಧಪಟ್ಟ ಸಚಿವರಿಗೆ ಪಾಟೀಲರು ಮಾಹಿತಿ ನೀಡಲಿ. ಜಮೀರ್ ಅಹಮದ್ ಖಾನ್ ವಸತಿ ಸಚಿವರಾಗಿದ್ದಾರೆ, ಅವರಿಗೆ ಮಾಹಿತಿ ನೀಡಲಿ. ಲಂಚ ಪಡೆದಿರೋರ ವಿರುದ್ಧ ಅವರು ಕ್ರಮ ಕೈಗೊಳ್ಳುತ್ತಾರೆ ಅಂತ ಹೇಳಿ ಜಾರಿಕೊಂಡಿದ್ದಾರೆ.
ಪಾಟೀಲರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ, ಅಥವಾ ಎಲ್ಲಿ ನಡೀತಾ ಇದೆ, ಯಾರು ಲಂಚ ಕೇಳಿದ್ದಾರೆ ಅದನ್ನು ಸ್ಪಷ್ಟವಾಗಿ ಅವರು ಮಾಧ್ಯಮದಲ್ಲಿ ಏನು ಹೇಳಿಲ್ಲ. ವೈಯಕ್ತಿಕವಾಗಿ ಅವರೇನಾದರೂ ಕೂಡ ಮಾತಾಡಿದರೆ ಅಥವಾ ಸಚಿವರಿಗೆ ತಿಳಿಸಿದರೆ ಒಳ್ಳೆಯದು. ಆ ಸಚಿವರು ನಮ್ಮ ಜಮೀರ್ ಅಹಮದ್ ಅವರು ಇದ್ದಾರೆ, ಅವರಿಗೆ ಹೇಳಿದರೆ ಅದು ವಿಚಾರಿಸ್ತಾರೆ. ಎಲ್ಲಿ ಯಾವ ಹಂತದಲ್ಲಿ ನಡೆದಿದೆ ಅನ್ನೋದನ್ನು ಅವರು ಹೇಳಿದರೆ ವಿಚಾರ. ಬಿಆರ್ ಪಾಟೀಲ್ ಮತ್ತು ಸರಫರಾಜ್ ಖಾನ್ಗೆ ಸೇರಿದ್ದು ಎನ್ನಲಾದ ಆಡಿಯೋ ಭಾರೀ ಸಂಚಲನಕ್ಕೆ ಕಾರಣವಾಗ್ತಿರೋದು ಯಾಕೆ? ಸಿದ್ದರಾಮಯ್ಯ ಅಧಿಕಾರಕ್ಕೆ ಬರೋ ಮೊದಲು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋ ರೀತಿ ಪೋಸ್ ಕೊಟ್ಟಿದ್ರು. ಬಿಜೆಪಿ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಅನ್ನೋ ರೀತಿ ಮಾತನಾಡಿದ್ರು. ಈಗ ನೋಡಿದ್ರೆ ಅವರದ್ದೇ ನೇತೃತ್ವದ ಸರ್ಕಾರಕ್ಕೆ ಭ್ರಷ್ಟಾಚಾರದ ಕೆಸರು ಮೆತ್ತುಕೊಂಡಿದೆ. ಹೀಗಂತ ಭ್ರಷ್ಟಾಚಾರದ ಆರೋಪ ಮಾಡಿರುವುದು ವಿಪಕ್ಷಗಳ ಶಾಸಕರಲ್ಲ, ಅವರದ್ದೇ ಪಕ್ಷದ ಶಾಸಕರು. ವಿಪಕ್ಷ ನಾಯಕರಾಗಿದ್ದಾಗ ಸಿದ್ದರಾಮಯ್ಯ ಆರ್ಭಟ ಹೇಗಿತ್ತು ಅಂತ ನೋಡೋಣ ಬನ್ನಿ. ಸುಪ್ರೀಂ ಕೋರ್ಟ್ಗಳ ಲಂಚ, ಲೆಕ್ಚರರ್ಸ್ಗಳ ಲಂಚ, ಇಂಜಿನಿಯರ್ಗಳು ಮಾಡೋದ್ರ ಲಂಚ. ಈಗ ಯಾರೋ ನಮ್ಮ ಹುಡುಗ ಬಂದು ಹೇಳ್ತಾ ಇದ್ರು, 2 ವರ್ಷ ಆಯ್ತು ಪರೀಕ್ಷೆ ಬರೋದು, ಇವತ್ತು ರಿಸಲ್ಟೇ ಬಂದಿಲ್ಲ. Can you say that this government is alive? Totally this government is dead. ಕೇಳಿಸಿಕೊಂಡ್ರಲ್ಲ ಸಿದ್ದರಾಮಯ್ಯನವರ ಮಾತುಗಳನ್ನ. ಹೊಡಿರಿ ಒಂದ್ ಚಪ್ಪಾಳೆ. ವಿಪಕ್ಷ ನಾಯಕರಾಗಿದ್ದಾಗ ಭ್ರಷ್ಟಾಚಾರದ ವಿರುದ್ಧ ನನ್ನ ಬಿಟ್ರೆ ಬೇರಾರು ಧ್ವನಿ ಎತ್ತಲ್ಲ ಅನ್ನೋ ರೀತಿ ಅಬ್ಬರಿಸಿ ಬೊಬ್ಬಿರ್ತಾ ಇದ್ರು. ಅಧಿಕಾರಕ್ಕೆ ಬಂದ ಬಳಿಕ ಅದೇ ಭ್ರಷ್ಟಾಚಾರದ ಕೆಸರಲ್ಲಿ ಅವರ ಸರ್ಕಾರ ಹೂತು ಹೋಗಿದೆ. ಅವರದ್ದೇ ಪಕ್ಷದ ಶಾಸಕರೇ ಭ್ರಷ್ಟಾಚಾರದ ಆರೋಪ ಮಾಡೋ ಮಟ್ಟಿಗೆ ರಾಜ್ಯ ಸರ್ಕಾರ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆಯಾ ಅನ್ನೋ ಪ್ರಶ್ನೆ ಏಳುವಂತೆ ಮಾಡಿದ್ದಾರೆ. ಇದಕ್ಕೆ ಸಿದ್ದರಾಮಯ್ಯ ಏನು ಉತ್ತರ ಕೊಡ್ತಾರೆ ಅಂತ ಜನ ಕಾತುರದಿಂದ ಕಾದು ನೋಡ್ತಿದ್ದಾರೆ. ಮನೆ ಕಟ್ಟಲು ಬಡವರು ದುಡ್ಡು ಎಲ್ಲಿಂದ ತರ್ತಾರೆ? ಸರ್ಕಾರ ಬಡವರಿಗೆ ನೆರವು ನೀಡುತ್ತೆ ಎಂದಿದ್ದ ಜಮೀರ್, ಮನೆ ಕಟ್ಟಿ ನೋಡು, ಮನೆ ಕಟ್ಟಿ ನೋಡು, ಮನೆ ಕಟ್ಟಿ ನೋಡು, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು, ಒಂದು ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು, ಒಂದು ಮದುವೆ ಮಾಡಿ ನೋಡು, ಮದುವೆಯಾಗಿ ಮನೆ ಕಟ್ಟೋದೆಲ್ಲ ಜನರ ಪಾಡು, ಮನೆ ಕಟ್ಟಿ ನೋಡು, ಮನೆ ಕಟ್ಟಿ ನೋಡು, ಮಹಾನಗರದಲ್ಲಿ ಒಂದು ಮನೆ ಕಟ್ಟಿ ನೋಡು. ನೀವೀಗ ಕೇಳಿಸಿಕೊಂಡ್ರಲ್ಲ ಹಾಡು, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅನ್ನೋ ಗಾದೆಯಿಂದ ಪ್ರೇರಿತವಾಗಿ ಹುಟ್ಟಿಕೊಂಡ ಹಾಡಿದು. ಬಡವರೇ ಆಗಿರ್ಲಿ ಶ್ರೀಮಂತರೇ ಆಗಿರ್ಲಿ ಜೀವನದಲ್ಲಿ ಒಂದು ಸ್ವಂತ ಸೂರು ಮಾಡಿಕೊಳ್ಳೋ ಕನಸು ಕಾಣ್ತಿರ್ತಾರೆ. ಇಂಥ ಕನಸು ನನಸು ಮಾಡೋಕೆ ನಾವು ಅಧಿಕಾರಕ್ಕೆ ಬಂದಿದ್ದೇವೆ ಅನ್ನೋ ರೀತಿ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಮಾತನಾಡಿದ್ರು. ಅಧಿಕಾರಕ್ಕೆ ಬಂದ ಹೊಸತರಲ್ಲಿ ಏನ್ ಹೇಳಿದ್ರು ಅಂತ ನೀವೇ ಒಮ್ಮೆ ನೋಡಿಬಿಡಿ. ಎಲ್ಲಿಂದ ತರ್ತಾರೆ 4 ಲಕ್ಷ? ಯಾವ ಬ್ಯಾಂಕು ಮುಂದೆ ಬರ್ತಾ ಇಲ್ಲ. ಈಗ ಬ್ಯಾಂಕ್ ಅವರು ಮುಂದೆ ಬರ್ತಾ ಇಲ್ಲ. ಪಾಪ ಅವ್ರ ಮನೇನೂ ಇಲ್ಲಂಗಾಗಿ ಫುಟ್ಪಾತ್ ಅಲ್ಲಿ ಇದ್ದಾರೆ ಅವರು. ಹಾಗಾಗಿ 11ನೇ ತಾರೀಕಿಗೆ ಮನೆ ಮುಖ್ಯಮಂತ್ರಿ ನಮ್ಮ ಇಲಾಖೆ ಮೀಟಿಂಗ್ ಇಟ್ಟಿದ್ದೀನಿ. ಈಗ ನಾವು ಆ ಮನೆಗಳು ಕಂಪ್ಲೀಟ್ ಮಾಡಬೇಕಾದ್ರೆ ಕನಿಷ್ಠ ನಮ್ಮ ಸ್ಲಮ್ ಬೋರ್ಡ್ ಆಗಲಿ ರಾಜೀವ್ ಗಾಂಧಿ ಇರಲಿ 9,700 ಕೋಟಿ ಬೇಕು. ಈಗ ನಮ್ಗೆ ಯಾವ್ದಾರ ಲೋನ್ ಆದರೂ ಕೊಡಿಸಿ ಇಲ್ಲ ಸರ್ಕಾರದಿಂದಾನೇ ಕೊಡಿಸಿ ಅಂತ ನಾನು ಮನೆ ಮುಖ್ಯಮಂತ್ರಿಗಳು ನಾನು ಮನವಿ ಮಾಡಬೇಕಂತ ಇದ್ದೀನಿ. ನಾನು ಬಡವರ ಬಗ್ಗೆ ಭರ್ಜರಿ ಕಾಳಜಿ ತೋರಿಸಿದ್ದ ಜಮೀರ್ ಅಹಮದ್, ಬಡವರ ಉದ್ಧಾರವೇ ತಮ್ಮ ಗುರಿ ಎಂದು ವರ್ತಿಸಿದ್ದ ಸಚಿವ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿರೋದೇ ಬಡವರ ಉದ್ಧಾರಕ್ಕೆ. ಗ್ಯಾರಂಟಿ ಯೋಜನೆಗಳ ಜೊತೆಗೆ ಮನೆಗಳನ್ನ ಕಟ್ಟಿಸಿಕೊಡ್ತೀವಿ ಅಂತ ನಾವು ಭರವಸೆ ನೀಡಿರಲಿಲ್ಲ. ಗ್ಯಾರಂಟಿ ಯೋಜನೆಗಳ ಜಾರಿ ನಡುವೆಯೂ ಮನೆಗಳನ್ನ ಕೊಡ್ತಿದ್ದೇವೆ. ಬಡವರ ಬಗ್ಗೆ ಇರೋ ಕಾಳಜಿಯಿಂದ ಸರ್ಕಾರ ಈ ಕಾರ್ಯ ಮಾಡ್ತಿದೆ ಅಂತ ಜಮೀರ್ ಹೇಳಿದ್ರು. ಅವರೇನು ಹೇಳಿದ್ರು ಅಂತ ನೀವೇ ನೋಡಿಬಿಡಿ. ಇದು ನಾವು ಘೋಷಣೆ ಮಾಡಿರಲಿಲ್ಲ. ಯಾವುದು ಮನೆಗಳು ಕೊಡ್ತೀವಿ ಅಂತ ಯಾವತ್ತೂ ಘೋಷಣೆ ಮಾಡಿರಲಿಲ್ಲ. ನಾವು ಚುನಾವಣೆ ಟೈಮಲ್ಲಿ ಈ ಬಡವರಿಗೆ ಮನೆಗಳು ಕಟ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಘೋಷಣೆ ಮಾಡಿರ. ಬಡೇ ಬಡವ್ರ ಬಗ್ಗೆ ಕಾಳಜಿ ಕಾರಣಕ್ಕೆ ಈ ಗ್ಯಾರಂಟಿದಲ್ಲೂ ಈ ಮನೆಗಳು ಕೊಡೋದು ಅದು ಸ್ವಲ್ಪ ಅದು ಮಾತಿಲ್ಲ. ಅವ್ರದೇ ಸರ್ಕಾರ.
ಜಮೀರ್ ಅಹ್ಮದ್ ಖಾನ್. ಒಮ್ಮೊಮ್ಮೆ ತಾನೇನು ಮಾತನಾಡ್ತಿದ್ದೇನೆ ಅನ್ನೋದನ್ನ ಮರೆತ ರೀತಿ ಮಾತನಾಡಿ ಬಿಡ್ತಾರೆ. ಆಗ ಮಾಡಿಕೊಳ್ಳುವ ಅವಾಂತರಗಳು ಒಂದೆರಡಲ್ಲ. ಅಲ್ಲ ರೀ ಸ್ವಾಮಿ, ರಾಜ್ಯದ ಜನ ಏನಾದರೂ ನಿಮ್ಮ ಗ್ಯಾರಂಟಿ ಯೋಜನೆಗಳನ್ನ ಕೊಡಿ ಅಂತ ಕೇಳಿದ್ರ? ನೀವು ಅಧಿಕಾರಕ್ಕೆ ಬರಲು ಅಧಿಕಾರ ಅನುಭವಿಸುವ ತೆವಲಿಗೆ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದ್ರಿ. ಬಡವರ ಉದ್ಧಾರ ಮಾಡಲು ಗ್ಯಾರಂಟಿ ಯೋಜನೆಗಳ ನಡುವೆ ಮನೆಗಳನ್ನ ಒದಗಿಸ್ತಿದ್ದೀವಿ ಅಂತ ಹೇಳ್ತೀರಲ್ಲ, ನಾಚಿಕೆ ಆಗಬೇಕು ನಿಮಗೆ. ಈ ದೇಶದಲ್ಲಿ ಗರೀಬಿ ಹಟಾವೋ ಘೋಷಣೆ ಮೊಳಗಿಸಿದ್ದು ಯಾರು ಸ್ವಾಮಿ? ನಿಮ್ಮದೇ ಪಕ್ಷದ ಪರಮೋಚ್ಚ ನಾಯಕಿ ಇಂದಿರಾ ಗಾಂಧಿ ಅಲ್ವಾ? ಗರೀಬಿ ಹಟಾವೋದ ಮೂಲ ಆಶಯಗಳೇನು? ರೋಟಿ ಕಪಡ ಅವ್ರ ಮಖಾನ್ ಅಲ್ವಾ? ತಿನ್ನಲು ಅನ್ನ, ಆರಾಮಾಗಿ ನಿದ್ರೆ ಮಾಡಲು ಹೊದಿಕೆ, ನೆಮ್ಮದಿಯಿಂದ ಇರಲು ಸೂರು ಗರೀಬಿ ಹಟಾವೋದ ಭಾಗವಲ್ವಾ ಅನ್ನೋ ಪ್ರಶ್ನೆಯನ್ನ ಜಮೀರ್ಗೆ ಕೇಳಲೇಬೇಕಿದೆ. ಕಾಮನ್ ಸೆನ್ಸ್ ಅನ್ನೋದು ಕೈಕೊಟ್ರೆ ತಮ್ಮದೇ ಪಕ್ಷದ ಮೂಲ ಆಶಯ ಮರೆತು ಗ್ಯಾರಂಟಿಗಳ ನಡುವೆ ಮನೆಗಳನ್ನ ಕೊಡ್ತಿದ್ದೀವಿ, ಅದೇ ಗ್ರೇಟ್ ಅನ್ನೋ ಮಾತುಗಳು ಜವಾಬ್ದಾರಿಯುತ ಸಚಿವ ಸ್ಥಾನದಲ್ಲಿ ಕೂತಿರೋರ ಬಾಯಲ್ಲಿ ಬರ್ತಾ ಇರಲಿಲ್ಲ. ಕರ್ನಾಟಕ ಕಾಂಗ್ರೆಸ್ ಎಟಿಎಂ ಎಂದ ಬಿವೈ ವಿಜಯೇಂದ್ರ. 40% ಎಂದಿದ್ದವರಿಂದ 100% ಭ್ರಷ್ಟಾಚಾರ. ಶಾಸಕ ಬಿಆರ್ ಪಾಟೀಲ್ ಆಡಿಯೋ ಕುರಿತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ 40% ಆರೋಪ ಮಾಡಿದ್ರು. ಈಗ ಸಿದ್ದರಾಮಯ್ಯ ಸರ್ಕಾರ 100% ಭ್ರಷ್ಟಾಚಾರದಲ್ಲಿ ತೊಡಗಿದೆ. ರಾಜ್ಯದ ಯಾರನ್ನೇ ಕೇಳಿ, ರಾಜ್ಯದಲ್ಲಿ ನಡೀತಿರೋ ಲಂಚಾವತಾರಕ್ಕೆ ಸಾಕ್ಷಿ ಕೊಡ್ತಾರೆ. ಈಗ ಅವರದ್ದೇ ಪಕ್ಷದ ಶಾಸಕರು ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅವತ್ತಿನಿಂದನೂ ಕೂಡ ನಾವು ಹೇಳ್ತಾ ಇದ್ದೇವೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾತಕ್ಕೋಸ್ಕರ ಅಧಿಕಾರಕ್ಕೆ ಬರಬೇಕು, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಅವರು ಕೇಂದ್ರದ ಹೈಕಮಾಂಡ್ಗೆ ಒಂದು ಎಟಿಎಂ ಆಗಿ ಪರಿವರ್ತನೆ ಮಾಡಬೇಕು ಕರ್ನಾಟಕವನ್ನ. ಇವತ್ತು ಭ್ರಷ್ಟಾಚಾರ ಮುಗಿಲು ಮುಟ್ಟಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿ ಮೇಲೆ 40% ಭ್ರಷ್ಟಾಚಾರ ಆರೋಪ ಮಾಡ್ತಾ ಇದ್ರು. ಆದ್ರೆ ನೀವು ಜನಸಾಮಾನ್ಯರು ಕೇಳಿ, ಉದ್ಯಮಿಗಳನ್ನ ಕೇಳಿ, ಯಾರನ್ನೇ ಕೇಳಿ, ಇವತ್ತು ಇದು 100% ಭ್ರಷ್ಟಾಚಾರದ ಸರ್ಕಾರ ಅಂತೇಳಿ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ. ಅಂದ್ರೆ ಈ ರೀತಿ ಭ್ರಷ್ಟಾಚಾರ ಮುಳುಗೋಗಿದೆ ಅಂತ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ಇದನ್ನ ಬಹಿರಂಗಪಡಿಸಿದ್ದಾರೆ. ಯಾವುದೇ ಇಲಾಖೆಗೆ ಹೋದ್ರೂ ಸಹ ಲಂಚ ಇಲ್ದೇನೆ ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಭ್ರಷ್ಟಾಚಾರದಲ್ಲಿ ಅವಾರ್ಡ್ ಕೊಡಬೇಕು ಎಂದ ಸುಧಾಕರ್. ಈ ಆಡಿಯೋ ವಿಚಾರಕ್ಕೆ ಸಂಸದ ಸುಧಾಕರ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಭ್ರಷ್ಟಾಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಅವಾರ್ಡ್ ಕೊಡಬೇಕು ಅಂತ ವ್ಯಂಗ್ಯವಾಡಿದ್ದಾರೆ. ಅಲ್ಲದೆ ಅವರದ್ದೇ ಪಕ್ಷದ ಹಿರಿಯ ನಾಯಕರಾದ ಬಸವರಾಜ ರಾಯರೆಡ್ಡಿ, ಬಿಆರ್ ಪಾಟೀಲ್ ಆರೋಪ ಮಾಡ್ತಿದ್ದಾರೆ ಅಂದ್ರೆ ಸರ್ಕಾರ ಇನ್ನೆಷ್ಟು ಭ್ರಷ್ಟವಾಗಿದೆ ಅಂತ ನೀವೇ ಊಹಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಭ್ರಷ್ಟಾಚಾರ ಇತಿಹಾಸದಲ್ಲಿ ಇಷ್ಟು ಭ್ರಷ್ಟಾಚಾರ ಯಾವಾಗಲೂ ಕೂಡ ಆಗಿಲ್ಲ. ಅದಕ್ಕೆ ಅವಾರ್ಡೇ ತಗೋಬೇಕು ಕರ್ನಾಟಕ ರಾಜ್ಯ ಸರ್ಕಾರ. ನಾವು ಹೇಳೋದಲ್ಲ, ವಿರೋಧ ಪಕ್ಷದವರು ಹೇಳಿದ್ರೆ ಬೇರೆ. ಮಾನ್ಯ ಬಸವರಾಜ ರಾಯರೆಡ್ಡಿ ಆರ್ಥಿಕ ಸಲಹೆಗಾರ ಮುಖ್ಯಮಂತ್ರಿ ಅವರೇ ಹೇಳಿದ್ದಾರೆ, ಕರ್ನಾಟಕ ರಾಜ್ಯ ಅತ್ಯಂತ ಭ್ರಷ್ಟಾಚಾರದಿಂದ ಕೂಡಿದೆ ಅಂತ ಹೇಳಿದ್ದಾರೆ. ಅವರು ಸೀನಿಯರ್ ನಮ್ಮ ಬಿಆರ್ ಪಾಟೀಲ್ ಅವರು ಇವತ್ತು ಮನೆಗಳಲ್ಲಿ ಇವತ್ತು ಭ್ರಷ್ಟಾಚಾರ ಆಗ್ತಾ ಇದೆ. ಯಾರು ಹಣ ಕೊಟ್ಟರೆ ಅವರು ಮನೆ ಹಾಕ್ಸ್ಕೊಡ್ತಾ ಇದ್ದಾರೆ ಅಂತೇಳಿ. ಅಲ್ಲಿಗೆ ವಸತಿ ಇಲಾಖೆ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅಲ್ಪಸಂಖ್ಯಾತರ ಇಲಾಖೆ ಯಾವ ರೀತಿ ನಡೀತಾ ಇದೆ ಗೊತ್ತಿದೆ. ರಾಜ್ಯದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಎಂದ ಯತ್ನಾಳ್. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದು ಜನರ ಕಣ್ಣಿಗೆ ಮಣ್ಣೆರಚಿದ್ದಾರೆ. ಒಂದೆಡೆ ತೆರಿಗೆ ದರಗಳನ್ನು ಹೆಚ್ಚಳ ಮಾಡಿರೋ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ. ಇವರಿಂದಾಗಿ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಳ್ಳುವಂತಾಗಿದೆ ಅಂತ ಕಿಡಿಕಾರಿದ್ದಾರೆ. ವ್ಯಾಪಕ ಭ್ರಷ್ಟಾಚಾರ ತುಂಬ ತುಳ್ಕೈತಿ. ಈಗ ಎಲ್ಲ ಮಂತ್ರಿಗಳು ದುಡ್ಡು ಮಾಡಕ್ಕೆ ನಿಂತಾರ. ಭ್ರಷ್ಟಾಚಾರ ಏನು ಒಂದು ಅದ್ರದ್ದು ಇದು ಮೀರಿಬಿಟ್ಟೈತಿ. BJP 40% ಎತ್ತಿದ್ರು, ಇವ್ರು 60% ಬಂದಾರೆ. ನಾವು ಕಾಂಟ್ರಾಕ್ಟರ್ ಕೇಳ್ರಿ, ಉರುಳು ಹಾಕೊಳಕತ್ತಾರ ಪಾಪ ಅವರು. ಕಾಂಟ್ರಾಕ್ಟರ್ ಬಿಲ್ ಆಗಲ್ಲ, ಈಗ ಅವು ತಮ್ಮ ಮನೆ ಮಠ ಮಾರಿ ಸಾಲ ತುಂಬೋ ಪರಿಸ್ಥಿತಿ ಬಂದದ. ಇದು ಏನೋ ಇವತ್ತು ರಾಜ್ಯದಲ್ಲಿ ಎಲ್ಲರೂ ಮುಖ್ಯಮಂತ್ರಿ ಹಿಡಿದು ಎಲ್ಲರೂ ಭ್ರಷ್ಟಾಚಾರಕ್ಕೆ ನಿಂತುಬಿಟ್ಟಾರೆ. ಒಂದು ವರ್ಗಾವಣೆ ಪುಕ್ಕಟ್ಟಾಗೋದಿಲ್ಲ.
ಎಲ್ಲ ಟ್ಯಾಕ್ಸ್ಗಳನ್ನ ಏರಿಸ್ತಾ ಇದ್ದಾರೆ. ಇವತ್ತು ನೋಡ್ರಿ ಸ್ಟ್ಯಾಂಪ್ ಡ್ಯೂಟಿ ಯಾರು ಸಾಲ ತೊಗೋಬೇಕಾದ್ರೆ ಬ್ಯಾಂಕ್ನಾಗ ಅವ್ರದ್ದು ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚು ಮಾಡ್ಯಾರ. ಇವರು ಒಂದು ಕಡೆ ಜನರ ಮೇಲೆ ಹೇರ್ಲಾಕತ್ತಾರೆ, ಇನ್ನೊಂದು ಕಡೆ ಪುಕಟ್ ಕೊಟ್ಟಿನಿ ಗ್ಯಾರಂಟಿ ಕೊಟ್ಟಿನಿ. ಏನು ಗ್ಯಾರಂಟಿ ತೊಗೊಂಡು ಏನು ಮಾಡೋದು ಅದು? ಅದಕ್ಕೆ ಯಾವ ಬಿಲ್ ಆಗ್ತಾ ಇಲ್ಲ, ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಮಾಡ್ಕೊಳಕತ್ತಾರೆ. ಸಾಕ್ಷಿ ಸಮೇತ ಭ್ರಷ್ಟಾಚಾರ ಬಯಲು ಮಾಡಿದ ಶಾಸಕ. ಫೋನ್ ಪೇ ಮೂಲಕ ಲಂಚ ಪಡೆದಿದ್ದಾನೆ ಅಧಿಕಾರಿ. ಲಂಚಕೋರರಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಯಾವುದೂ ಇರಲ್ಲ ಅನ್ನೋದಕ್ಕೆ ಚಿಂಚೋಳಿ ಶಾಸಕ ಅವಿನಾಶ್ ಜಾಧವ್ ಉತ್ತಮ ಸಾಕ್ಷಿ ಕೊಟ್ಟಿದ್ದಾರೆ. ಅದೇನೋ ಹೇಳ್ತಾರಲ್ಲ, ಮೂರು ಬಿಟ್ಟವರು ಊರಿಗೆ ದೊಡ್ಡೋರು ಅಂತ. ಚಿಂಚೋಳಿಯಲ್ಲೊಬ್ಬ ಭ್ರಷ್ಟ ಅಧಿಕಾರಿ ಮೂರು ಬಿಟ್ಟವನಂತೆ ವರ್ತಿಸಿದ್ದಾನೆ. ಲಂಚ ಕೊಟ್ಟಿರೋದಕ್ಕೆ ಸಾಕ್ಷಿ ಸಿಗುತ್ತೆ ಅನ್ನೋದು ಗೊತ್ತಿಲ್ಲದ ಪೆಕರ್ನಂತೆ ವರ್ತಿಸಿದ್ದಾನೆ. ಫೋನ್ ಪೇ ಮೂಲಕ ಲಂಚ ಪಡೆದು ತಾನೆಂತ ಲಂಚಕೋರ ಅಂತ ರುಜುವಾತು ಪಡಿಸಿದ್ದಾನೆ. ಒಟ್ನಲ್ಲಿ ರಾಜ್ಯದಲ್ಲಿ ಸಿಡಿದಿರೋ ಆಡಿಯೋ ಬಾಂಬ್ ಎಷ್ಟು ಸದ್ದು ಮಾಡುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.